ಸೊ ಅದಕ್ಕಾಗಿ ನಾವು ಮಾಡ್ತಾ ಇದೀವಿ ಕೆಲಸ. ಆದ್ರೂ ಸಹ ಬೂತ್ ಮಟ್ಟದಲ್ಲೇ ನೇರ ಒಂದು ಸಂಪರ್ಕ ಇಟ್ಕೊಂಡು ಒಂದ್ ರೀತಿ ಅದು ಒಳ್ಳೇದೇನೆ, ಯಾಕಂದ್ರೆ ನೇರ ಬೂತ್ ಒಂದು ಸಂಪರ್ಕ ಇರತ್ತೆ. ಸೊ ಅದು ಆ ಕೆಲಸ ಆಗ್ತಾ ಇದೆ. ಅದ್ರ ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ನಿಮ್ಗೆ ಗೊತ್ತಿದೆ, ನಮ್ಮ ದೊಡ್ಡ ಹೈವೇ ಪ್ರಾಜೆಕ್ಟ್ಗಳಿರುತ್ತೆ, ರೈಲ್ವೆ ಮತ್ತೆ ಏರ್ಪೋರ್ಟ್ ಅಲ್ಲಿ ಏನು ಮಿಕ್ಕಿರುವಂತದ್ದು ಸುಮಾರು 46 ಎಕರೆ ಅದು ಆಗ್ತಾ ಇದೆ. ಶೀಘ್ರದಲ್ಲಿ ಆಗ್ಬೇಕು ಅಂತ ದಿನನಿತ್ಯ ನಾವು ಅದನ್ನ ಫಾಲೋ ಅಪ್ ಅಲ್ಲಿ ಇದೀವಿ. ಆದ್ರೂ ಸಹ ಅವರು ಒಂದ್ ಸ್ವಲ್ಪ ನಮ್ ಅಗೇನ್ ರಿಕ್ವೈರ್ಡ್ ರೇಟ್ ಆಫ್ ಪೇಸ್ ನಮ್ಗಿರುವಂತದ್ದು ಏನು ಆಸೆ ಇದೆ ಅವ್ರು ಅಷ್ಟು ಪೇಸ್ ಅಲ್ಲಿ ಹೋಗ್ತಾ ಇಲ್ಲ. ಆದ್ರೂ ಸಹ ಮಾಡ್ತಾ ಇದಾರೆ. ಅದು ನನ್ನ ವೈಯಕ್ತಿಕ ರಿಕ್ವೆಸ್ಟ್ ಕೂಡ ಸರ್, ನಿಮ್ಗೆ ನಮ್ಮ ಮೈಸೂರು ಏರ್ಪೋರ್ಟ್ ಅದು ನಿಜಕ್ಕೂ ನಮ್ಮ ಮುಂದೆ ಇರುವಂತ ದೊಡ್ಡ ಸವಾಲು. ಯಾಕಂದ್ರೆ ಹಳೆ ರಾಜಧಾನಿ ಆಗಿರೋ ಕಾರಣಕ್ಕಾಗಿ ಇನ್ನೂ ಸಾಂಸ್ಕೃತಿಕ ರಾಜಧಾನಿ ಆಗಿರೋ ಒಂದು ಕ್ಷೇತ್ರ ಇದು, ಒಂದು ನಗರ ಇದು. ಅದ್ರ ಜೊತೆಗೆ ಎಲ್ಲ ಐ ಮೀನ್ ಕರ್ನಾಟಕ ಮಾದರಿ ಅಂದ್ರೆ ಅದು ಮೈಸೂರನ್ನೇ ಹೆಸರು ಬರ್ತಾ ಇತ್ತು. ಹುಬ್ಳಿಯಿಂದ ಡೈರೆಕ್ಟ್ ಫ್ಲೈಟ್ ಇದೆ ಡೆಲ್ಲಿಗೆ, ಧಾರವಾಡಿಂದ ಒಂದು ಬೆಳಗಾಮಿಂದ ಡೈರೆಕ್ಟ್ ಬರುತ್ತೆ, ಶಿವಮೊಗ್ಗದಿಂದ ಇದೆ, ಮಂಗಳೂರಿಂದ ಇದೆ. ಇವೆಲ್ಲ ಇರುವಾಗ ಮೈಸೂರಲ್ಲೇ ಒಂದು ಏರ್ಪೋರ್ಟ್ ನಮ್ಗೆ ಹಿಂದೆ ಮಾಡಿಲ್ಲ ಅಂದ್ರೆ ಅದು ನಿಜಕ್ಕೂ ಒಂದು ನಮ್ ಮುಂದೆ ಇರುವಂತ ದೊಡ್ಡ ಸವಾಲದು. ಅದಕ್ಕಾಗಿ ನಾವು ಆದಷ್ಟು ಬೇಗ ಇನ್ನ ಮಾಡ್ಲಿಕ್ಕೆ ನಾವು ಹೋಗ್ತಾ ಇದೀವಿ. ಹಿಂದೆ ಬೊಮ್ಮಾಯಿ ಅವ್ರ ಸರ್ಕಾರದಲ್ಲಿ 319 ಕೋಟಿ ಕೊಟ್ಟಿದ್ರು ಏನು ಈ ಏರ್ಪೋರ್ಟ್ ಲ್ಯಾಂಡ್ ಅಕ್ವಿಸಿಷನ್ಗೋಸ್ಕರ. ಅದು ಮುಗ್ದಿದೆ ಇವಾಗ. ಹೈ ಟೆನ್ಷನ್ ಲೋ ಟೆನ್ಷನ್ ವೈರ್ ಮತ್ತೆ ಒಂದು ಇರಿಗೇಷನ್ ಚಾನೆಲ್ ಅನ್ನು ಅದನ್ನ ಅಂಡರ್ ಗ್ರೌಂಡ್ ಮಾಡ್ಬೇಕಾಗಿತ್ತು. ಅದನ್ನ ಇವರು ಇಲ್ಲ, ನಾವ್ ಮಾಡಕ್ ಹಣದ ಕೊರತೆ ಇದೆ ಈ ಸರ್ಕಾರದಲ್ಲಿ, ಅದ್ರಲ್ಲಿ ಎರಡ್ ಮಾತಿಲ್ಲ. ಸೊ ಅವ್ರು ನಾವ್ ಮಾಡಲ್ಲ ಅಂತ ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದಾರೆ. ಸೊ ಅದರ ಒಂದು ಏನು ಕ್ಲಾರಿಫಿಕೇಶನ್ಗೋಸ್ಕರ ಇನ್ನು ನಾವು ಕಾಯ್ತಾ ಇದೀವಿ. ಅದು ಬಿಟ್ರೆ ನಮ್ಮ ಮೈಸೂರು ಕೊಡಗು ಅಂದ್ರೆ ಕುಶಾಲನಗರಕ್ಕೆ ಸಂಪರ್ಕ ಮಾಡುವಂತದ್ದು ಏನು ಹೆದ್ದಾರಿ ಇದೆ, ಅದು ಶೀಘ್ರದಲ್ಲಿ ನಡೀತಾ ಇದೆ. ಅದು ಸುಮಾರು ಒಂದು ಕ್ಲಿಯರೆನ್ಸ್ ಬಂದಿದ ತಕ್ಷಣ ನಮ್ಮ ಅರಣ್ಯ ಇಲಾಖೆಯಿಂದ ಅದು ಕೆಲಸನೂ ಕೂಡ ಪ್ರಾರಂಭ ಆಗಲಿದೆ. ಅದ್ರ ಜೊತೆಗೆ ಬೆಳಗೋಳದಿಂದ ಕುಶಾಲನಗರ ರೈಲ್ವೆ ಸಂಪರ್ಕ ಏನಾಗ್ಬೇಕಾಗಿತ್ತು, ಅಗೇನ್ ತಿರ್ಗಾ ನಮ್ಮ ರಾಜ್ಯ ಸರ್ಕಾರದಲ್ಲಿ ಹಣದ ಒಂದು ಕೊರತೆ ಇರೋ ಕಾರಣಕ್ಕಾಗಿ ಅವ್ರನ್ನು ಡಿಫರ್ ಮಾಡಿದ್ದಾರೆ, ಆಗಲ್ಲ ಅಂತ ಹೇಳಿದ್ದಾರೆ. ಸೊ ಅದನ್ನು ಕೂಡ ನಾವು ಕೇಂದ್ರ ಸರ್ಕಾರಕ್ಕೆ ಹೇಳ್ತಾ ಇದೀವಿ, ನೀವೇ ಕೂಡ ಲ್ಯಾಂಡ್ ಅಕ್ವಿಸಿಷನ್ಗೂ ಕೂಡ ನೀವೇ ಏನಾದ್ರು ಮಾಡ್ಬೋದು ಅಂದ್ರೆ ಅವಕಾಶ ಇದ್ರೆ ದಯವಿಟ್ಟು ಅದನ್ನು ನೀವೇ ಮಾಡಿ ಅಂತ ನಾವು ಬೇಡಿಕೆಯನ್ನು ಕೊಟ್ಟಿದೀವಿ. ಸೊ ಇಷ್ಟಿರೋದು ದೊಡ್ಡ ದೊಡ್ಡ ಮಟ್ಟದ ಕೆಲಸ. ದಿನನಿತ್ಯ ನಮ್ಗೆ ಅನೇಕ ಕೆಲಸಗಳು ಆಗ್ತಾ ಇರ್ತದೆ. ಒಂದು MCC ಏನು ವಾರ್ಡ್ ಇಂದ ಹಿಡಿದು ಇನ್ಫ್ಯಾಕ್ಟ್ ಒಂದು ಬೀದಿಗೂ ಕೂಡ ಕಸ ಏನೋ ವಿಲೇವಾರಿ ಆಗ್ಬೇಕಾಗಿರೋದು, ಕಸ ತೆಗಿಬೇಕು ಅಂತಾನು ಕೂಡ ಇಲ್ಲಿ ಬೇಡಿಕೆಗಳು ಬರ್ತಾ ಇರ್ತವೆ ಪದೇ ಪದೇ. ಎಲ್ಲಾನು ಕೂಡ ನಾವು ಅಟೆಂಡ್ ಮಾಡ್ತೀವಿ. ಅಧಿಕೃತವಾಗಿ ಅದು MP ಗೆ ಸೇರುವಂತದ್ದಲ್ಲ, ವಾರ್ಡ್ ಒಬ್ಬ ಕೌನ್ಸಿಲರ್ ಅಥವಾ ಇಲ್ಲ. ಬಟ್ ಇಲ್ಲಿ ಎಲೆಕ್ಷನ್ ನಡೆದಿಲ್ಲ ಸುಮಾರು 2 ವರ್ಷದಿಂದ. MCC ಎಲೆಕ್ಷನ್ ಇರ್ಬೋದು, ಚಾಮುಂಡೇಶ್ವರಿ ಸುತ್ತ ನಮ್ಮ ಏನು ಗ್ರಾಮಾಂತರ ಒಂದು ಕ್ಷೇತ್ರ ಇದೆ, ಅಲ್ಲಿ ನಗರಸಭೆ ಪಟ್ಟಣ ಪಂಚಾಯತಿಗಳೆಲ್ಲ ಇದಾವೆ, ಅಲ್ಲೂ ಕೂಡ ಏನೋ ಎಲೆಕ್ಷನ್ ನಡೆದಿಲ್ಲ. ಸೊ ಅದಕ್ಕಾಗಿ ಜನಪ್ರತಿನಿಧಿಗಳೇ ಇಲ್ಲ, ಸ್ಥಳೀಯ ಜನಪ್ರತಿನಿಧಿ ಇಲ್ಲದೆ ಇರೋ ಕಾರಣಕ್ಕಾಗಿ, ಮತ್ತೆ ನಮ್ಮ ಭಾಜಪಾಯಿನ ಏನು ವಿಧಾನಸಭಾ ಏನೋ ಪ್ರತಿನಿಧಿಗಳು ಇಲ್ಲದೆ ಇರೋ ಕಾರಣಕ್ಕಾಗಿ ಒಂದು ರೀತಿ ಇಟ್ಸ್ ಟಫ್ ಇದೆ. ಒಂದ್ ಸ್ವಲ್ಪ ಏನು JDS ಒಂದು ಹೊಂದಾಣಿಕೆ ಇರೋ ಕಾರಣಕ್ಕಾಗಿ ಒಂದ್ ಸ್ವಲ್ಪ MLA ಗಳು ಇದ್ದಾರೆ, ಅದರಿಂದ ಸ್ವಲ್ಪ ಸುಲಭ ಆಗುತ್ತೆ. ಬಟ್ ಆದ್ರೂ ಸಹ ಇದು ನಮ್ಮ ಮುಂದೆ ಇರುವಂತದ್ದು ಸವಾಲು ಬರೋ ಒಂದು 2-3 ವರ್ಷಕ್ಕೆ.